ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಶ್ರುತಿ ಮತ್ತು ಸ್ಮೃತಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಿನ್ನೆ ಒಂದು ಸ್ವಲ್ಪ ತಿಳ್ಕೊಂಡಿದ್ವಿ ಶ್ರುತಿ ಮತ್ತು ಸ್ಮೃತಿ ಯಾವ ಪುಸ್ತಕಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು. ಇವತ್ತು ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಶ್ರುತಿ ಅಂತಂದರೆ ಏನು? ಶ್ರುತಿ ಅಂದರೆ ನಾವು ಕೇಳಿಸಿಕೊಂಡಿದ್ದು. ಯಾರು ಕೇಳಿಸ್ಕೊಂಡಿದ್ದು ಅಂದರೆ ಋಷಿಗಳು ಕೇಳಿಸ್ಕೊಂಡಿದ್ದು. ಋಷಿಗಳು ಸಮಾಜವಂದ್ರೇ ದುಃಖ ಅಂತಂದು ಅವ್ರೇನು ಮಾಡ್ತಾರೆ, ಸಮಾಜವನ್ನು ಬಿಟ್ಟು ತಮ್ಮ ನಿಜವಾದ ಒಂದು ಗುರುತನ್ನು ಬಿಟ್ಟು ಅಡವಿಯಲ್ಲಿ ಹೋಗಿ ವಾಸ ಮಾಡ್ತಾರೆ. ಆವಾಗ ಅವರನ್ನು ಧ್ಯಾನದಲ್ಲಿ ಅವರನ್ನು ಕುರಿತು ಅವರನ್ನೇ ಪರಿಶೀಲನೆ ಮಾಡ್ಕೋತಾರೆ. ತನ್ನನ್ನು ತಾನು ನಾನು ಅಂತಕ್ಕಂಥದ್ದನ್ನು ಅದನ್ನು ಪರಿಶೀಲನೆ ಮಾಡ್ಕೋತಾರೆ. ಆ ಪರಿಶೀಲನೆ ಮಾಡುವಾಗ ಅವರಿಗೆ ಕೇಳಿಸಿ ಬಂದಿದ್ದನ್ನು, ಅವರು ಕೇಳಿದುಕೊಂಡಿದ್ದನ್ನು ಅದನ್ನು ಗ್ರಂಥವಾಗಿ ಬರೀತಾರೆ, ಉಪನಿಷತ್ಗಳಾಗಿ ಬರೀತಾರೆ. ಅದಕ್ಕೆ ಉಪನಿಷತ್ ಅವರ ಹೆಸರು ಕೂಡ ಅದರಲ್ಲಿ ಬರೆಯೋದಿಲ್ಲ. ಅಪೌರುಷಯಗಳನ್ನು ಕರೀತಾರೆ. ಅವುಗಳಿಗೇನು ಕರೀತಾರಪ್ಪ ಅಂದರೆ ಅಪೌರುಷ ಅಂದರೆ ಅದು ಬರೆದಿರ್ತಕ್ಕಂಥವ್ರ ಹೆಸರೇ ಇಲ್ಲ ಅಲ್ಲಿ. ಅದು ನಾನು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡುವುದಕ್ಕೋಸ್ಕರ ಬರೆದಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತಕ್ಕಂಥದ್ದು. ಅದು ಅಲ್ಲಿ ಯಾರ ಹೆಸರು ಕೂಡ ಮೆನ್ಷನ್ ಇಲ್ಲ. ಅದಕ್ಕೆ ಅಪೌರುಷಯ ಅಂತ ಕರೀತಾರೆ. ಅದಕ್ಕೆ ಶ್ರುತಿ ಅಂತ ಕರೀತಾರೆ. ಅವರ ಮನಸ್ಸಿನ ಜೊತೆ ಅವರೇ ಮಾತಾಡ್ಕೊಳ್ತಕ್ಕಂಥದ್ದು, ನನ್ನ ಜೊತೆ ನಾನೇ ಮಾತಾಡ್ಕೊಳ್ತಕ್ಕಂಥದ್ದನ್ನು ಶ್ರುತಿ ಅಂತ ಕರೀತಾರೆ. ಅಂದರೆ ಕೇಳಿಸ್ಕೊಳ್ತಕ್ಕಂಥ, ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ಉತ್ತರ ಬರ್ತದೆ, ಪ್ರಶ್ನೆ ಬರ್ತಾ ಇದೆ ಉತ್ತರ ಬರ್ತಾ ಇದೆ, ಅದನ್ನು ಒಂದು ಗ್ರಂಥವಾಗಿ ಬರೀತಾರೆ ಅವರು. ಅದನ್ನೇ ಅಂತಾರೆ ಶ್ರುತಿ. ನಾವು ಕೇಳಿಸಿಕೊಂಡಿದ್ದನ್ನು ಯಥಾವತ್ತಾಗಿ ಬರೀತಕ್ಕಂಥದ್ದು ಶ್ರುತಿ. ಈ ಜ್ಞಾನವನ್ನು ನಾವು ಉಪನಿಷತ್ಗಳಲ್ಲಿ ಮತ್ತು ಅದ್ವೈತ ವೇದಾಂತದಲ್ಲಿ ಕಾಣಬಹುದು ನಾವು. ಸೊ ಇಂಥ ಜ್ಞಾನವನ್ನು ಸಾಮಾನ್ಯ ಜನರಿಗೆ ತಿಳಿಸೋದು ಬಹಳ ಕಷ್ಟ ಆಗಿತ್ತು. ಸಾಮಾನ್ಯ ಜನರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆವಾಗ ವ್ಯವಸಾಯ ಪ್ರಧಾನವಾಗಿರ್ತಕ್ಕಂತಹ ದೇಶ ಆಗಿತ್ತು. ಆ ಸಮಯದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕೆಲವರು ಆತ್ಮಜ್ಞಾನಿಗಳು ಒಂದು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಕಥೆಗಳ ರೂಪದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಅವುಗಳನ್ನೇ ಕರೀತಾರೆ ಸ್ಮೃತಿ ಮತ್ತು ಪುರಾಣಗಳು ಅಂತ ಕರೀತಾರೆ. ಜನರಿಗೆ ಅರ್ಥವಾಗುವುದಕ್ಕೋಸ್ಕರ ಅದನ್ನು ಬರೆದರು. ಅಲ್ಲಿ ಸ್ವಲ್ಪ ಕೆಲವೊಂದು ಕಾನೂನುಗಳು ಕೂಡ ಇದ್ದವು ಅದರಲ್ಲಿ. ಸಾಮಾಜಿಕವಾಗಿ ಯಾವ ರೀತಿ ಮನುಷ್ಯ ನಡ್ಕೊಳ್ಬೇಕು, ರಾಜಕೀಯವಾಗಿ ಯಾವ ರೀತಿ ನಡ್ಕೊಳ್ಬೇಕು, ಸಾಮಾನ್ಯ ಜನ ತಪ್ಪು ಮಾಡಿದ್ರೆ ಯಾವ ರೀತಿ ರಾಜದಂಡವನ್ನು ಅಂದರೆ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಆದರೆ ಹಾಗೆ ಬರಿತಾ ಏನಂತಪ್ಪ ಅಂದ್ರೆ ಅಲ್ಲಿ ಒಂದು ಶ್ರುತಿ ಪರವನ್ನು ಬಿಟ್ಟು ಬೇರೆ ಏನೋ ಬರವಣಿಗೆಯಲ್ಲಿ ಒಂದು ಮಿಕ್ಸ್ ಆಯ್ತರಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂತಹ ಒಂದು ಆಚರಣೆಗಳು ಬಂದವು ಅದರಾಗ. ಆದರೆ ಶ್ರುತಿಯಲ್ಲಿ ಯಾವುದೇ ಭಯವನ್ನು ಹುಟ್ಟಿಸ್ತಕ್ಕಂತಹ ಆಚರಣೆ ಪದ್ಧತಿಗಳು ಯಾವುದೂ ಇಲ್ಲ ಅದರಲ್ಲಿ. ಸ್ಮೃತಿಯಲ್ಲಿ ಏನು ಮಾಡಿದ್ರು ಅಂದರೆ ವೈಯಕ್ತಿಕವಾಗಿ ತನಗೆ ಹೇಗೆ ಬೇಕು ಹಾಗೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದು. ಸ್ಮೃತಿಯನ್ನು ಈಗಲೂ ಕೂಡ ನಾವು ಬರೀಬೋದು ಅಂತ ಹೇಳ್ತಾರೆ ಆಚಾರ್ಯ ಪ್ರಶಾಂತ್ ಅವರು. ನನಗೆ ಶ್ರುತಿ ಮತ್ತು ಸ್ಮೃತಿ ಬಗ್ಗೆ ಗೊತ್ತಾಗಿದ್ದು ಕೂಡ ಆಚಾರ್ಯ ಪ್ರಶಾಂತ್ ಅವರಿಂದಾನೇ. ನಾವು ಯಾವ ಪುಸ್ತಕಗಳನ್ನು ನಾವು ಫಾಲೋ ಮಾಡಬೇಕು, ಯಾವ ಪುಸ್ತಕಗಳನ್ನು ಫಾಲೋ ಮಾಡಬಾರ್ದು ಅಂತ ಗೊತ್ತಾಗಿದ್ದು ಆಚಾರ್ಯ ಪ್ರಶಾಂತ್ ಅವರಿಂದಾನೇ. ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ಶ್ರುತಿ. ಈ ಶ್ರುತಿ ಏನು ಹೇಳ್ತದಪ್ಪ ಅಂತಂದ್ರೆ ನಮ್ಮನ್ನು ನಾವು ನೋಡಿಕೊಳ್ಳತಕ್ಕಂತಹ ಒಂದು ಪ್ರಕ್ರಿಯೆ. ಅದನ್ನೇನಂತ ಕರೀತಾರೆ ಆತ್ಮಜ್ಞಾನ. ಈ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಪುಸ್ತಕಗಳಿರ್ಬೋದು, ಅದನ್ನು ಶ್ರುತಿ ಅಂತ ನಾವು ಹೇಳ್ಬೋದು. ಸ್ಮೃತಿಯಲ್ಲಿ ಪುರಾಣಗಳು ಬಂದವು, ಸ್ಮೃತಿಗಳು ಬಂದವು. ಅದೇನಾಯ್ತಪ್ಪ ಅಂದರೆ ಜನರಿಗೆ ಭಯವನ್ನು ಹುಟ್ಟಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಆಯ್ತಲ್ಲಿ. ಅದಕ್ಕೋಸ್ಕರ ಜನರು ಏನು ಮಾಡ್ತಾರೆ ಅಂದ್ರೆ ಭಯದಿಂದ ಒಂದು ಕೆಲವು ಕರ್ಮಕಾಂಡಗಳನ್ನು ಪದ್ಧತಿಗಳನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ನಿಮ್ಗೆ ಉದಾಹರಣೆಯನ್ನು ಕೊಡ್ಬೋದು ನಾನು. ಏನಪ್ಪ ಅಂದರೆ ಶ್ರುತಿಗೆ ಹೇಗೆ ಸ್ಮೃತಿ ಆಯಿತು ಅಂತಕ್ಕಂಥದ್ದು. ಶ್ರುತಿ ಅಂತಂದರೆ ಹೇಗೆ ಕಥೆಗಳ ಮುಖಾಂತರ ಅದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತದ ಅಂತಕ್ಕಂಥದ್ದು. ಈಗ ಒಬ್ಬ ಬಾಲಕ ಇರ್ತಾನೆ, ಅಲ್ಲಿ ರೋಡಿನ ಹತ್ರ ನಿಂತಿರ್ತಾನೆ. ಅಲ್ಲಿ ಒಬ್ಬ ಜ್ಯೋತಿಷಿ ಇರ್ತಾನೆ. ಆ ಜ್ಯೋತಿಷಿ ಏನು ಮಾಡ್ತಾ ಇರ್ತಾನಪ್ಪ ಅಂತಂದ್ರೆ ಎಲ್ಲರ ಒಂದು ಭವಿಷ್ಯವನ್ನು ನೋಡ್ತಾ ಅವ್ರ ಅಂಗೈಯನ್ನು ಪರಿಶೀಲನೆ ಮಾಡ್ತಾ ಕೂತಿರ್ತಾನೆ. ಒಬ್ರದೊಬ್ಬರು ಲೈನ್ ಬರ್ತಾ ಇರ್ತದೆ. ಒಬ್ಬರು ತಮ್ಮ ಅಂಗೈಯನ್ನು ತೋರಿಸಿ ತಮ್ಮ ಭವಿಷ್ಯವನ್ನು ತಿಳ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಹೋಗಿ ಕೇಳಬಾರ್ದಪ್ಪ ಅಂತ ಈ ಒಂದು ಹುಡುಗ ಅಂದ್ಕೊಂಡು ಒಂದು ಜ್ಯೋತಿಷಿ ಹತ್ರ ಹೋಗಿ ಕೇಳ್ಕೊತಾನ. ಆ ಒಂದು ಅಂಗೈ ತೋರಿಸಪ್ಪ ಅಂತಂದ್ರೆ ಅಂಗೈ ನೋಡಿ ಗುರುಗಳೇ, ನನ್ನ ಒಂದು ಹಣೆ ಬರಹದಲ್ಲಿ ನನ್ನ ಒಂದು ಭವಿಷ್ಯದಲ್ಲಿ ವಿದ್ಯಾರೇಖೆ ಇದೆಯಾ ಅಂತ, ನಾನು ವಿದ್ಯಾವಂತನಾಗ್ಬೋದಾ ಅಂತಕ್ಕಂಥ ಮಾತನ್ನು ಕೇಳ್ತಾನೆ ಅವನು. ಆದರೆ ಜ್ಯೋತಿಷಿ ಹೇಳ್ತಾನೆ, ನಿನ್ನ ಕೈಯಲ್ಲಿ ವಿದ್ಯಾರೇಖೆನೇ ಇಲ್ಲಲ್ಲಪ್ಪ ಅಂತಂತಾರೆ ಅವರು.
ಇನ್ನು ವಿದ್ಯೆಯಲ್ಲಿ ಯಾವನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂತಾರೆ ಅವ್ರು. ಆ ವಿದ್ಯಾರೇಖೆ ಎಲ್ಲಿರ್ತದೆ ಹೇಳ್ರಿ ಅಂತನವ. ವಿದ್ಯಾರೇಖೆ ಅಂದರೆ ಈ ಒಂದು ಜಾಗದಲ್ಲಿ ಹಿಂಗೆ ಇರ್ತದೆ, ಅದ್ರ ನಂತರ ಆ ರೇಖೆ ನೀನು ಅಂಗೈಲಲ್ಲಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಸರ್ರಂತ ಹುಡುಗ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಕಲ್ಲನ್ನು ತೊಗೊಂಡು, ಚೂಪಾದ ಕಲ್ಲನ್ನು ತೊಗೊಂಡು ಆ ಅಂಗೈಲನ್ನೇ ರೇಖೆನೇ ಕೊರ್ಕೊಂಡ್ಬಿಡ್ತಾನೆ ಅವನು. ಆ ರೇಖೆಯನ್ನು ಕೊರ್ಕೊಂಡ್ಬಿಟ್ಟು, ನೋಡಿ ನನ್ನ ಹತ್ರ ಆ ರೇಖೆ ಇದೆ, ನಾನು ವಿದ್ಯಾವಂತನಾಗ್ತೀನಲ್ವ ಮುಂದೆ ಅಂತಕ್ಕಂಥದ್ದು. ಆ ಜ್ಯೋತಿಷಿ ಒಂದು ಆಶ್ಚರ್ಯವಂತನಾಗಿ, ನಿನ್ನಲ್ಲಿ ಇಷ್ಟೊಂದು ಹುಮ್ಮಸ್ಸಿದೆ, ನಿನ್ನಲ್ಲಿ ಇಷ್ಟೊಂದು ಒಂದು ಶಕ್ತಿ ಇದೆ ಅಂತಂತಂದ್ಮೇಲೆ ನೀನು ನಿಜವಾಗ್ಲೂ ನೀನು ವಿದ್ಯಾವಂತನಾಗ್ತೀಯ, ನೀನು ಬುದ್ಧಿವಂತನಾಗ್ತೀಯ ಅಂತಕ್ಕಂಥ ಮಾತನ್ನು ಹೇಳ್ತಾರವ್ರು. ಅದಕ್ಕೆ ಅದೇ ಒಂದು ಹುಡುಗ ಏನು ಮಾಡ್ತಪ್ಪ ಅಂದರೆ ಮುಂದೆ ಸಂಸ್ಕೃತದಲ್ಲಿ ವ್ಯಾಕರಣವನ್ನು ರಚಿಸಿ ಸಂಸ್ಕೃತ ಪಂಡಿತನಾಗ್ತಾನೆ ಅವನು. ಅವ್ರ ಹೆಸರೇ ಪಾಣಿನಿ ಅಂತಕ್ಕಂಥದ್ದು. ಸಂಸ್ಕೃತದ ಗ್ರಾಮರಿಯನ್ ಅಂತ ಕರೀತಾರೆ ಪಾಣಿನಿ ಅವರಿಗೆ. ಹಾಗೆ ಜ್ಯೋತಿಷ್ಯವನ್ನು ನಂಬಲಾರ್ದೇನೆ ಅವನೇ ಒಂದು ಕೈಯಲ್ಲಿ ಕಲ್ಲಿಂದ ಕೊರ್ಕೊಂಡು ನನ್ನ ಜ್ಯೋತಿಷ್ಯ, ನನ್ನ ವಿದ್ಯಾರೇಖೆ ಇದೆ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ತನ್ನ ಹುಮ್ಮಸ್ಸಿನಿಂದ ತನ್ನ ಒಳಗಿನ ಒಂದು ಶ್ರೇಷ್ಠತನ ಅಂತಕ್ಕಂಥದ್ದು ಹೊರಗಡೆ ತೋರಿಸಿ ಅವನು ಒಬ್ಬ ಸಂಸ್ಕೃತ ಗ್ರಾಮರಿಯನ್ ಆಗ್ತಾನಲ್ಲ, ಅದು ನಮ್ಮ ಶ್ರುತಿ. ನಾವು ಶ್ರುತಿ ಏನು ಹೇಳ್ತಕ್ಕಂಥದ್ದು ಅಂತಂದ್ರೆ ನಿಮ್ಮ ಹತ್ರನೇ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಶ್ರುತಿ. ಈ ಸ್ಮೃತಿಗಳೇನು ಹೇಳ್ತಾವಪ್ಪ ಅಂತಂದ್ರೆ, ಸ್ಮೃತಿಗಳು ಅದು ಎಲ್ಲ ಶಕ್ತಿ ಬಾಹ್ಯವಾಗಿದೆ ಅಂತ ತೋರಿಸ್ತದೆ ಅದು. ನೀವು ಆ ಕರ್ಮಕಾಂಡ ಮಾಡಿರಿ, ಆ ಪೂಜೆ ಮಾಡಿರಿ, ಈ ಪೂಜೆ ಮಾಡಿರಿ, ಆ ದೇವರಿಗೆ ಆ ಒಂದು ಹೂವನ್ನು ಎರಸ್ರಿ, ಈ ಹೂವೊಂದು ಎರಸ್ರಿ, ಈ ಪೂಜೆ ಮಾಡ್ಕೊಳ್ರಿ, ಸೋಮವಾರ ದಿವಸ ಆ ವ್ರತ ಮಾಡಿರಿ, ಮಂಗಳವಾರ ದಿವಸ ಈ ವ್ರತ ಮಾಡಿರಿ ಅಂತಕ್ಕಂಥ ಹೇಳ್ತಕ್ಕಂಥ ಸ್ಮೃತಿ. ಅದು ಹೊರಗಡೆ ಶಕ್ತಿ ಮೇಲೆ ನಂಬಿಕೆ ಇಟ್ಟಿರ್ತದೆ ಬರೀ. ಆದರೆ ಶ್ರುತಿ ನಿಮ್ಮ ಒಳಗಡೆನೇ ಆ ಶಕ್ತಿ ಇದೆ, ನಿಮ್ಮ ಒಳಗಡೆನೇ ಆ ಬಲ ಇದೆ, ನೀವೇ ಅದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಮಾತನ್ನು ಹೇಳ್ತದೆ ಅದು. ಆ ಒಂದು ನಾವು ಭೇದವನ್ನು ಅರ್ಥಕೋಬೇಕು. ಶ್ರುತಿ ಏನು ಹೇಳುತ್ತೆ, ಸ್ಮೃತಿ ಏನು ಹೇಳುತ್ತೆ. ಶ್ರುತಿಯನ್ನು ನಮ್ಮನ್ನೇ ಗಟ್ಟಿ ಮಾಡ್ತದೆ ಅದು. ಸ್ಮೃತಿ ಏನು ಮಾಡ್ತದೆ, ನಮ್ಮನ್ನು ವೀಕಾಗಿ ಮಾಡಿಬಿಡ್ತದೆ. ನಮ್ಮಲ್ಲಿ ಸ್ಮೃತಿ ಏನಂತಂದ್ರೆ ನಮ್ಮಲ್ಲೇನು ಶಕ್ತಿ ಇಲ್ಲಪ್ಪ, ನಮ್ಮ ಹಣೆ ಬರ್ದಂಗೆ ಆಗ್ತದೆ ಅಂತಕ್ಕಂತಹ ಒಂದು ಹೇಳುವಂತಹ ಒಂದು ಸುಮಾರಿತನ ಬರ್ತದೆ ಮನುಷ್ಯನ ಬಳಿ. ಆದರೆ ಶ್ರುತಿ ಹೇಳ್ತದೆ ಮನುಷ್ಯನನ್ನು ಸೋಮಾರಿಯಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಅದು. ಸ್ಮೃತಿ ಮನುಷ್ಯನನ್ನು ಸೋಮಾರಿಯಾಗಿ ಮಾಡ್ತದೆ ಸ್ವಲ್ಪ. ಇದಕ್ಕೆ ನಾವು ಶ್ರುತಿ ಅಂತಕ್ಕಂಥದ್ದನ್ನು ನಾವು ಫಾಲೋ ಮಾಡಬೇಕು. ಸ್ಮೃತಿಯನ್ನು ಎಲ್ಲಿವರೆಗೂ ಫಾಲೋ ಮಾಡಬೇಕಪ್ಪ ಅಂತಂದ್ರೆ, ಅದು ಸ್ಮೃತಿ ನಮ್ಮನ್ನು ಎಲ್ಲಿವರೆಗೂ ನಮ್ಗೆ ಉಚ್ಚ ಮಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಮಾತಿದೆಯೋ ಆ ಸ್ಮೃತಿಯಲ್ಲಿ, ಅಲ್ಲಿವರೆಗೂ ನಾವು ಅದನ್ನು ಫಾಲೋ ಮಾಡ್ಬೋದು. ನಂತರ ಅದನ್ನು ಆವಾಗಲೇ ಅದನ್ನು ಬಿಟ್ಟು ಬಿಡಬೇಕು ಅಂತ ಆಚಾರ್ಯ ಪ್ರಶಾಂತ್ ಅವ್ರು ಹೇಳ್ತಾರೆ. ಆಚಾರ್ಯ ಪ್ರಶಾಂತ್ ಅವ್ರನ್ನು ಇಲ್ಲಿ ಹೇಳ್ತಾರೆ, ಬಹಳಷ್ಟು ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಬಹಳಷ್ಟು ಬುಕ್ಸ್ಗಳನ್ನು ಓದಿ, ತತ್ವಜ್ಞಾನಿಗಳ ಪುಸ್ತಕಗಳನ್ನು ಓದಿ ಅವರು ತಿಳ್ಕೊಂಡಾರ. ಅವರಷ್ಟು ಜ್ಞಾನಿಗಳನ್ನು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಯಾರನ್ನೂ ನೋಡಿಲ್ಲ. ಶ್ರುತಿ ಮತ್ತು ಸ್ಮೃತಿಯ ಈ ಭೇದವನ್ನು ತಿಳ್ಕೊಂಡು ನಾವೇನು ಮಾಡೋಣಪ್ಪ ಅಂತಂದ್ರೆ ಶ್ರುತಿಯನ್ನು ಫಾಲೋ ಮಾಡೋಣ. ಶ್ರುತಿ ನಮ್ಮನ್ನು ಮೇಲೆ ಮಟ್ಟಕ್ಕೆ ಒಯ್ಯುತ್ತದ ಅಂತ ಹೇಳ್ತಾ, ನೀವು ಕೂಡ ಶ್ರುತಿಯನ್ನು ಫಾಲೋ ಮಾಡಿರಿ. ಶ್ರುತಿ ಅಂತಂದ್ರೆ ಇನ್ನೊಂದು ಸತಿ ಮತ್ತೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಶ್ರುತಿ ಅಂತಂದ್ರೆ ಏನಂದ್ರೆ ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂತಹ ಒಂದು ಗ್ರಂಥಗಳೇ ಇದ್ದಾವೆ. ನಮ್ಮ ಕೇಂದ್ರಕ್ಕೆ ನಾವು ನೋಡ್ಕೊಳ್ತಕ್ಕಂತಹ ಒಂದು ಮಾತುಗಳು ಯಾವ ಗ್ರಂಥಗಳು ಹೇಳ್ತಾವ, ನಮ್ಮನ್ನು ನಾವು ಪರಿಶೀಲನೆ ಮಾಡ್ತಕ್ಕಂತಹ ಮಾತನ್ನು ಗ್ರಂಥಗಳು ಹೇಳ್ತಾವ, ಅವು ಶ್ರುತಿ ಸಮ್ಮತ ಗ್ರಂಥಗಳು. ಅವುಗಳನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನ ಮಟ್ಟ ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಈ ಸ್ಮೃತಿಯನ್ನು ಎಲ್ಲಿವರೆಗೂ ಫಾಲೋ ಮಾಡಬೇಕಪ್ಪ ಅಂತಂದ್ರೆ, ನಾವು ನಮ್ಮನ್ನು ಎತ್ತರ ಮಟ್ಟಕ್ಕೆ ಕರೆದುಕೊಂಡು ಹೋಗುವಲ್ಲಿ ಎಲ್ಲಿವರೆಗೂ ಸಹಾಯಕವಾಗ್ಯದ ಅಲ್ಲಿವರೆಗೂ ನಾವು ಮಾತ್ರ ಅದನ್ನು ಫಾಲೋ ಮಾಡಬೇಕು. ಇಲ್ಲದಿದ್ದರೆ ಆವಾಗಲೇ ಅದನ್ನು ಬಿಟ್ಟು ಬಿಡಬೇಕು. ಸೊ ಈ ರೀತಿ ನಾವು ಶ್ರುತಿ ಮತ್ತು ಸ್ಮೃತಿಯ ಭೇದವನ್ನು ತಿಳ್ಕೊಂಡ್ವಿ. ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ತರಗತಿಗಳು ನಡೀತಾವ, ಅಲ್ಲಿ ಪರೀಕ್ಷೆ ಕೂಡ ನಡೀತದೆ. ಮತ್ತು ಬೇರೆ 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 ವಿಷಯದ ಬಗ್ಗೆ, ಜನರಲ್ ನಾಲೆಜ್ ಬಗ್ಗೆ ಕೂಡ, ಹೆಣ್ಣು ಮಕ್ಕಳ ಒಂದು ಉನ್ನತಿಗೋಸ್ಕರ ಕರೆಂಟ್ ಅಫೇರ್ಸ್ ಬಗ್ಗೆ, ತತ್ವಜ್ಞಾನಿಗಳ ಬಗ್ಗೆ, ಪ್ರತಿಯೊಂದನ್ನ ಬಗ್ಗೆ ಅದರಲ್ಲಿ ನಿಮಗೆ ನ್ಯೂಸ್ ಕೂಡ ಕೊಡ್ತಿರ್ತಾರೆ. ಬಹಳಷ್ಟು ಲಾಭ ಇದೆ ಆ ಒಂದು ಆ್ಯಪ್ಲಿಂದ. ನಮಗೆ ಎಲ್ಲರೂ ಕೂಡ ತಮ್ಮ ಉಚ್ಚ ಮಟ್ಟತನವನ್ನು ಸಾಧಿಸ್ಕೋಬೋದು ಅಂತ ಹೇಳ್ತೀನಿ ನಾನು. ಧನ್ಯವಾದಗಳು.